ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪವನ್. ಸೊ ಇವತ್ತಿನ ವಿಡಿಯೋದಲ್ಲಿ ಏಷ್ಯನ್ ಬ್ರ್ಯಾಂಡ್ ಒಂದು ಶೂಸ್ನ ಅನ್ಬಾಕ್ಸಿಂಗ್ ಅಂಡ್ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡ್ಕೋಬೇಡಿ. ಅಂಡ್ ನಿಮಗೆ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ. ಅಂಡ್ ನಿಮಗೆ ಈ ಶೂ ಇಷ್ಟ ಆಯಿತು, ನೀವು ಬೈ ಮಾಡ್ಬೇಕಂದ್ರೆ ಈ ಶೂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ನೀವು ಬೈ ಕೂಡ ಮಾಡ್ಬೋದು. ಸೊ ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೋಡ್ಬೋದು ಶೂ ಈ ತರ ಸಿಗುತ್ತೆ ನಿಮ್ಗೆ. ಇಲ್ಲಿ ಇದ್ರ ಮೇಲೆ ನಿಮಗೆ ಏಷ್ಯನ್ ಬ್ರ್ಯಾಂಡ್ ಲೋಗೋ ಕಾಣುತ್ತೆ. ಆಮೇಲೆ ಈ ಸೈಡ್ ನಿಮಗೆ ಏಷ್ಯನ್ ಕುಶನ್ ಟೆಕ್ನಾಲಜಿ ಅಂತ ಬರೆದಿದ್ದಾರೆ. ಆಮೇಲೆ ಈ ಕಡೆ ನಿಮಗೆ ಏಷ್ಯನ್ ಬ್ರ್ಯಾಂಡ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಇವತ್ತು ನಾನು ತರಿಸಿರೋ ಶೂ ಯಾವ್ದಂದ್ರೆ ಏಷ್ಯನ್ ಬ್ರ್ಯಾಂಡ್ ಏರ್ವೇವ್ 05 ಅನ್ನೋ ಕೆಟಗರಿಗೆ ಸೇರೋ ಶೂ. ನಿಮಗೆ ಇಷ್ಟ ಆಯ್ತು ಬೈ ಮಾಡ್ಬೇಕಂದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ನೀವು ಬೈ ಮಾಡ್ಬೋದು ಈ ಶೂಸ್ನ. ಅಂಡ್ ಈ ಶೂಸ್ ಅನ್ಬಾಕ್ಸಿಂಗ್ ಮಾಡೋಣ, ಆಮೇಲೆ ಈ ಶೂಸ್ ನಾನು ರಿವ್ಯೂ ಮಾಡ್ತೀನಿ. ಸೊ ಬಾಕ್ಸ್ ನೋಡಕ್ಕೆ ಈ ತರ ಸಿಗುತ್ತೆ ನಿಮಗೆ. ಬಾಕ್ಸ್ ಓಪನ್ ಮಾಡಿಸ್ಬಿಟ್ಟು ನಿಮಗೆ ಡೈರೆಕ್ಟ್ ಆಗಿ ಈ ಶೂಸ್ ಸಿಗ್ತಾವು. ಸೊ ನಾನು ತರಿಸಿರೋದ್ರಲ್ಲಿ ವೈಟ್ ಮತ್ತೆ ಬ್ಲೂ ಆಮೇಲೆ ಗ್ರೀನ್ ಶೇಡ್ ಅಲ್ಲಿರೋ ಕಲರ್ದು ಕಾಂಬಿನೇಷನ್ ಅಲ್ಲಿರೋ ಶೂ ಈ ತರ ಕಾಣುತ್ತೆ, ನೋಡ್ಬೋದು. ಓಕೆ, ನೋಡ್ಬೋದು ಶೂಸ್ ಈ ತರ ಇದೆ ಅಂತ. ಅಂಡ್ ಈ ಶೂಸ್ ಗ್ರಿಪ್ಪಿಂಗ್ ಚೆನ್ನಾಗಿದೆ. ಸೊ ಇದು ರಬ್ಬರ್ ಇಂದ ಮಾಡಿರ್ತಾರೆ ಗ್ರಿಪ್ನ. ಈ ತರ ಸಿಗುತ್ತೆ ನಿಮಗೆ ಡಿಸೈನ್ ಗ್ರಿಪ್ ಅಲ್ಲಿ. ಈ ಶೂಸ್ ಅಪ್ಪರ್ ಬಾಡಿ ನಿಮಗೆ ಮೆಶ್ ಮೆಟೀರಿಯಲ್ ಮಾಡಿರ್ತಾರೆ. ಅಂಡ್ ಇದ್ರದ್ದು ಅಪ್ಪರ್ ಬಾಡಿ ಮೇಲೆ ಡಿಸೈನ್ ನೋಡ್ಬೋದು ಯಾವ ತರ ಇದೆ ಅಂತ. ಈ ಸೈಡ್ ನೋಡಿದ್ರೆ ನಿಮಗೆ ಆರೋ ಮಾರ್ಕ್ ಡಿಸೈನ್ ಕಾಣುತ್ತೆ. ಆಮೇಲೆ ಈ ಸೈಡ್ ನೋಡಿದ್ರೆ ನಿಮ್ಗೂ ಕೂಡ ಇಲ್ಲಿ ಆರೋ ತರ ಡಿಸೈನ್ ಕಾಣುತ್ತೆ. ಅಂಡ್ ನಿಮಗೆ ಇಲ್ಲಿ ಕಲರ್ ಯಾವ್ಯಾವ ಕಾಂಬಿನೇಷನ್ ಸಿಗುತ್ತೆ ಅಂದ್ರೆ ಲೈಟ್ ಬ್ಲೂ ಕಲರ್ ನಿಮಗೆ ಸೋಲ್ ಸಿಗುತ್ತೆ. ಆಮೇಲೆ ಇಲ್ಲಿ ವೈಟ್ ಕಲರ್ ನಿಮಗೆ ಡಾಮಿನೇಟಿಂಗ್ ಕಲರ್ ಈ ಶೂಸ್ ಅಲ್ಲಿ. ಆಮೇಲೆ ಗ್ರೀನು ಮತ್ತೆ ಬ್ಲೂ ಕಾಂಬಿನೇಷನ್ ಅಲ್ಲಿ ಈ ಸೈಡ್ ಡಿಸೈನ್ ಮಾಡಿದ್ದಾರೆ, ಈ ಸೈಡು. ಆಮೇಲೆ ಒಳಗಡೆ ಇನ್ನರ್ ಸೋಲ್ ಅಲ್ಲಿ ನಿಮಗೆ ಏಷ್ಯನ್ ಮೆಮೊರಿ ಫೋಮ್ ಥೆರಪಿ ಅಂತ ಬರ್ತಿದ್ದಾರೆ. ಅಂಡ್ ಇದು ಕೂಡ ಗ್ರೀನ್ ಕಲರ್ ಅಲ್ಲಿ ಇದೆ. ಆಮೇಲೆ ಸೈಡ್ ಅಲ್ಲಿ ನಿಮಗೆ ಬ್ಲೂ ಕಲರ್ ಅಲ್ಲಿ ಕಾಣುತ್ತೆ. ನಿಮಗೆ ಇಲ್ಲಿ ಸೈಡ್ ಅಲ್ಲಿ ಇರೋದು ಬ್ಲೂ ಕಲರ್ ಅಲ್ಲಿ, ಇದು ಸ್ಪಾಂಜ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಆಮೇಲೆ ನಿಮಗೆ ಬ್ರ್ಯಾಂಡಿಂಗ್ ಎಲ್ಲ ಸಿಗುತ್ತೆ ಅಂದ್ರೆ ಇಲ್ಲಿ ಅಪ್ಪರ್ ಲೇಸ್ ಹತ್ರ ನಿಮಗೆ ಏಷ್ಯನ್ ಬ್ರ್ಯಾಂಡಿಂಗ್ ಕಾಣುತ್ತೆ. ಆಮೇಲೆ ಬ್ಯಾಕ್ ಸೈಡ್ ನಿಮಗೆ ಏಷ್ಯನ್ ಬ್ರ್ಯಾಂಡಿಂಗ್ ಸಿಗುತ್ತೆ. ಒಳಗಡೆ ಸೋಲ್ ಅಲ್ಲಿ ನಿಮಗೆ ಏಷ್ಯನ್ ಬ್ರ್ಯಾಂಡ್ ವಿತ್ ಲೋಗೋ ಕಾಣುತ್ತೆ. ಇಲ್ಲಿ ಲೋವರ್ ಲೇಸ್ ಅಲ್ಲಿ ನಿಮಗೆ ಏಷ್ಯನ್ ಬ್ರ್ಯಾಂಡ್ ವಿತ್ ನೀವು ತರಿಸಿರೋ ಸೈಜ್ ಸಿಗುತ್ತೆ. ಅಂಡ್ ನಾನು ತರಿಸಿರೋದು 9UK. ಅಂಡ್ ನಿಮಗೆ ಯಾವ ಸೈಜ್ ಕಂಫರ್ಟ್ ಅನ್ಸುತ್ತೋ ಆ ಸೈಜ್ ನೀವು ತರ್ಕೋಬಹುದು. ಅಂಡ್ ಈ ಶೂಸ್ ಅಲ್ಲಿ ಡಿಫ್ರೆಂಟ್ ಕಲರ್ಸ್ ಎಲ್ಲ ಅವೈಲೇಬಲ್ ಇದಾವೆ. ಸೊ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ನೀವು ತರ್ಕೋಬಹುದು. ನಿಮಗೆ ಇಲ್ಲಿ ಅಪ್ಪರ್ ಲೇಸ್ ಹತ್ರ ಏಷ್ಯನ್ ಬ್ರ್ಯಾಂಡ್ ಲೋಗೋ ಇದೆಯಲ್ಲ, ಅಲ್ಲಿ ಇಲ್ಲಿ ಮೆಶ್ ಮೆಟೀರಿಯಲ್ ಯೂಸ್ ಮಾಡ್ತಾರೆ. ಸೊ ದಟ್ ಈ ತರ ಮೆಶ್ ನ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಒಳಗಡೆ ಏರ್ ಸರ್ಕ್ಯುಲೇಷನ್ ಆಗೋಕೆ ಈ ತರ ಮೆಶ್ ನ ಯೂಸ್ ಮಾಡ್ತಾರೆ. ಅಂಡ್ ಇದು ಫುಲ್ ಬಾಡಿನೂ ಕೂಡ ಫ್ರಂಟ್ ಸೈಡ್ ಇಂದ ಫುಲ್ ಮೆಶ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ದಟ್ ಈ ತರ ಮೆಶ್ ಮೆಟೀರಿಯಲ್ ಹಾಕೋದ್ರಿಂದ ಇದರಲ್ಲಿ ಫುಲ್ ಏರ್ ಸರ್ಕ್ಯುಲೇಷನ್ ಆಗುತ್ತೆ. ಅಂಡ್ ನಿಮ್ಗೆ ಯಾವುದೇ ತರಹದ ಅನ್ಕಂಫರ್ಟಬಲ್ ಫೀಲ್ ಮಾಡಕ್ಕೆ ಬಿಡಲ್ಲ ಈ ತರ ಮೆಟೀರಿಯಲ್ ನ ಯೂಸ್ ಮಾಡಿದ್ರೆ. ನಿಮಗೆ ಒಳಗಡೆ ಅಲ್ಲಿ ಮೆಮೊರಿ ಫೋಮ್ ಥೆರಪಿ ಸೋಲ್ನ ಯೂಸ್ ಮಾಡಿದ್ದಾರೆ. ಸೊ ದಟ್ ನೀವು ಒಳಗಡೆಯಿಂದನೂ ಕಂಫರ್ಟ್ ನ ಕೊಡುತ್ತೆ. ಸೈಡ್ ವೈಸ್ ನಿಮಗೆ ಇಲ್ಲಿ ಸ್ಪಾಂಜ್ ಯೂಸ್ ಮಾಡಿದ್ದಾರೆ. ಸ್ಪಾಂಜ್ ಯೂಸ್ ಮಾಡೋದಕ್ಕೆ ಸೈಡ್ ವೈಸ್ ಕೂಡ ನಿಮಗೆ ಯಾವುದೇ ತರಹದ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ ಈ ಶೂ ಹಾಕೊಂಡಾಗ. ಈ ಶೂಸ್ ಗ್ರಿಪ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನೋಡಬಹುದು ಈ ತರ ಇದೆ ಗ್ರಿಪ್. ಅಂಡ್ ಇದು ರಬ್ಬರ್ ಮೆಟೀರಿಯಲ್ ಇಂದ ಮಾಡಿದ್ದಾರೆ. ಅಂಡ್ ಇದು ಬ್ಲೂ ಕಲರ್ ಅಲ್ಲಿ ಇದೆ ಗ್ರಿಪ್ ನಿಮಗೆ. ಆಮೇಲೆ ನಿಮಗೆ ಎರಡು ಸೈಡ್ ನಿಮಗೆ ಇಲ್ಲಿ ಏರ್ವೇವ್ ರನ್ನಿಂಗ್ ಅಂತ ಬರೆದಿದ್ದಾರೆ. ಲೈಕ್ ಈ ಸೈಡ್ ಏರ್ವೇವ್ ರನ್ನಿಂಗ್ ಅಂತ ಬರೆದಿದ್ದಾರೆ. ಅಂಡ್ ಇಲ್ಲಿ ರನ್ನಿಂಗ್ ಏರ್ವೇವ್ ಅಂತ ಬರೆದಿದ್ದಾರೆ. ಅಂಡ್ ಈ ಶೂಸ್ ನೀವು ರನ್ನಿಂಗ್ ಗೆ ಯೂಸ್ ಮಾಡಬಹುದು. ಯಾಕಂದ್ರೆ ನೀವು ರನ್ನಿಂಗ್ ಮಾಡ್ಬೇಕಾದ್ರೆ ನಿಮ್ ಫುಟ್ ಸ್ವಲ್ಪ ಬೆಂಡ್ ಆಗುತ್ತಲ್ಲ, ಸೊ ಈ ತರ ಬೆಂಡ್ ಆಗುತ್ತೆ ನಿಮ್ಗೆ ಇದು ಶೂಸ್ ನೋಡಬಹುದು. ಸೊ ದಟ್ ಇದು ಫ್ಲೆಕ್ಸಿಬಲ್ ಕೂಡ ಇದೆ, ನಿಮ್ಗೆ ರನ್ನಿಂಗ್ ಗೆ ಕೂಡ ಬಹಳ ಯೂಸ್ ಆಗುತ್ತೆ ಈ ತರ ಶೂ. ಅಂಡ್ ನಿಮಗೆ ಈ ಶೂ ಇಷ್ಟ ಆಯ್ತು, ನೀವು ಬೈ ಮಾಡ್ಬೇಕಂದ್ರೆ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಅಂಡ್ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಕಲರ್ಸ್ ಎಲ್ಲ ಅವೈಲೇಬಲ್ ಇದಾವೆ. ಸೊ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ನ ಬೈ ಮಾಡಬಹುದು. ಅಂಡ್ ನಿಮಗೆ ಏಷ್ಯನ್ ವೆಬ್ಸೈಟ್ ಅಲ್ಲಿ ಡೈರೆಕ್ಟ್ ಆಗಿ ಬೈ ಮಾಡ್ತೀರಾ ಅಂದ್ರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ನಾನು ಕೂಪನ್ ಕೋಡ್ ಮಾಡರ್ನ್ 15 ಅಂತ ಯೂಸ್ ಮಾಡಿದ್ರೆ. ಇಲ್ಲ ನನಗೆ ಅಮೆಝಾನ್ ವೆಬ್ಸೈಟ್ ಅಲ್ಲಿ ಬೈ ಮಾಡ್ತೀನಿ ಅಂದ್ರೆ ಅಮೆಝಾನ್ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ಕೂಡ ನೀವು ಬೈ ಮಾಡಬಹುದು. ನಿಮಗೆ ಎಲ್ಲಿ ಅಫೋರ್ಡಬಲ್ ಅನ್ಸುತ್ತೋ ಅಲ್ಲಿ ನೀವು ಬೈ ಮಾಡಿ. ಲೈಕ್ ಏಷ್ಯನ್ ವೆಬ್ಸೈಟ್ ಅಲ್ಲಾದ್ರೂ ಬೈ ಮಾಡಿ ಅಥವಾ ಅಮೆಝಾನ್ ವೆಬ್ಸೈಟ್ ಅಲ್ಲಾದ್ರೂ ಬೈ ಮಾಡಿ. ನಿಮಗೆ ಎಲ್ಲಿ ಅಫೋರ್ಡಬಲ್ ಅನ್ಸುತ್ತೋ ಅಲ್ಲಿ ಬೈ ಮಾಡಿ. ಅಂಡ್ ಇದೇ ತರ ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ ಕನ್ನಡದಲ್ಲಿ ಬೇಕಂದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇದೇ ತರ ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ ರೀಲ್ಸ್ ಫಾರ್ಮೆಟ್ ಅಲ್ಲಿ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ನೀವು ನನ್ನ ಫಾಲೋ ಕೂಡ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.